ಅಸೆಂಬ್ಲಿ ಕೂಡ ನಾನು ಮುಖ್ಯಮಂತ್ರಿಗೆ ಹೇಳಿದ್ದೆ, ನಾವು ಶಾಸಕರಾಗಿರ್ಬೋದು, ನಾವು ಮಂತ್ರಿಗಳಾಗಿರ್ಬೋದು, ನೀವು ಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ಇಲ್ಲಿಂದ ಮನೆಗೆ ಹೋಗುವಾಗ ನಮಗೆ ಹೆಚ್ಚು ಕಮ್ಮಿ ಆದರೆ ನನ್ನ ಮನೆಗೆ ಬಂದು ನೀವು ಯಾರಾದ್ರೂ ಕೇಳಿ ಯುಟಿ ಖಾದರ್ ಉಂಡ, ML ಉಂಡ, ಯುಟಿ ಖಾದರ್ ಇದ್ದಾರ, ML ಇದ್ದಾರ, ಮಾಜಿ ಮಂತ್ರಿ ಇದ್ದಾರ, ಹಿಂಗೆ ಯಾರು ಕೇಕ್ರರ, ಹಿಂಗೆ ಯಾರು ಕೇಕಿಲ್ಲ. ಹಿಂಗೆ ಬಂದು ಕೇಕ್ರ ಮೈಯತ್ತು ಬಂದರ, ಮೈಯತ್ತು ಹೋಗಿರ, ಮೈಯತ್ತು 3 ಗಂಟೆಗೆ ಬಂದೆ ಅಂತ ಇನ್ನೊಂದು ಕೇಕ್ರು, ಪುನಃ ಬೈದಿಂದ ಪುನಃ ಬೋತಲ್ಲ. ಅರೆ ഞങ്ങൾ 50 ವರ್ಷದ ಬಿಲ್ಚ ಯುಟಿ ಖಾದರ್ ಬೇರೆ ಇಲ್ಲ. ಇನಿ ಅಧಿಕಾರ, ಆಸ್ತಿ, ಅಂತಸ್ತು ಓಡೆ ಬಂದು ನಿಕ್ಕೋಕೆ ಸಾಧ್ಯ ಇಲ್ಲ. ಅಹಂಕಾರ ಎಂದು ಗಿಟ್ಟಿಗೂ ಸಾಧ್ಯ ಇಲ್ಲ. ಆವಾಗ ಏನಾದ್ರು ಇದ್ರೆ ಬಹುಶಃ ನಮ್ಮ ಪ್ರೀತಿ ವಿಶ್ವಾಸ ಜೀವನ ಏನಿದ್ದ ಅದನ್ನು ಮಾತ್ರ ಜನ ನೆನಪಿಸಿಕೊಳ್ತಾರೆ ಹೊರತು ಬೇರೆ ಯಾವುದನ್ನು ಕೂಡ ನೆನಪಿಸುತ್ತಿಲ್ಲ. ಮತ್ತು ಅದು ಎಷ್ಟೇ ದೊಡ್ಡ ಶ್ರೀಮಂತನಿಗಿರಲಿ, ಎಷ್ಟೇ ದೊಡ್ಡ ಬಡವನಿಗಿರಲಿ, ಅವನು ಯಾವುದೇ ಜಾತಿಯವನಿರಲಿ, ಎಲ್ಲರಿಗೂ ಝೀರೋ. ದೇವರ ಮುಂದೆ ಎಲ್ಲರೂ ಕೂಡ ಸಮಾನರಂತ ಹೇಳುವಂಥ ಅವಕಾಶ ಆಗ್ತದೆ. ಆದಾಗ ನಾನು ಯುವಕರಿಗೆ ನಾನು ಹೇಳಿದಿಷ್ಟೇ, ನಿಮ್ಮ ಜೀವನ ಯಾವ ರೀತಿ ಇರಬೇಕಂತ ಹೇಳಿದ್ರೆ, ನೀವು ಅಧಿಕಾರದಲ್ಲಿದ್ದಾಗ, ನಿಮ್ಮ ಹತ್ರ ದುಡ್ಡಿದ್ದಾಗ, ನೀವು ಶ್ರೀಮಂತಾದಾಗ ನಿಮ್ಮ ಮನೆಗೆ ಎಷ್ಟು ಜನ ಬರ್ತಂತ ಮುಖ್ಯ ಅಲ್ಲ. ನಿಮ್ಮ ಅಂತ್ಯ ಸಂಸ್ಕಾರಕ್ಕೆ ನಿಮ್ಮ ಮೈಯತ್ತಿನೊಳಗೆ ಎಷ್ಟು ಜನ ಬರ್ತಾರೆ ಅದು ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಆ ಜೀವನವೇ ನಮ್ಮ ಜೀವನ ಆಗ್ಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ.